ಇದು ನಮ್ಮ ರಾಜ್ಯದ ಕಥೆ ಆದರೆ ಪಕ್ಕದ ಮಹಾರಾಷ್ಟ್ರದಲ್ಲೂ ಕೂಡ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇವೆ. ಪುಣೆಯಲ್ಲಿ ಅದರಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿದಿರೋದ್ರಿಂದಾಗಿ ಆಗಿರುವಂತಹ ಒಂದಷ್ಟು ಸಮಸ್ಯೆಗಳು. ರಸ್ತೆ ಮೇಲೆಲ್ಲೂ ಕೂಡ ನೀರು ನಿಂತಿದೆ. ಹಾಗಾಗಿ ವಾಹನ ಸವಾರರು ಪರದಾಡುವಂತಹ ಒಂದು ಪರಿಸ್ಥಿತಿ ಮಹಾರಾಷ್ಟ್ರದ ಪುಣೆಯಲ್ಲಿ ಈ ಘಟನೆ ಆಗಿರುವಂಥದ್ದು. ನಿರಂತರ ಮಳೆಯಿಂದಾಗಿ ಪುಣೆ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿಬಿಟ್ಟಿವೆ. ನೋಡಿ, ಎರಡು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಮಹಾರಾಷ್ಟ್ರದ ಪುಣೆಯಲ್ಲಿ ಒಂದು ಕಡೆ ನೀರು ನಿಂತಿರೋದು, ಅದರಲ್ಲೇನೆ ವಾಹನಗಳು ಹೋಗಬೇಕಾದಂತಹ ಒಂದು ಪರಿಸ್ಥಿತಿ. ಮತ್ತೊಂದು ಕಡೆ ಕಾರು ಸಿಕ್ಕಾಕೋಬಿಟ್ಟಿದೆ. ಆ ಕಾರು, ಕೆಲವೊಂದಷ್ಟು ವಾಹನಗಳೆಲ್ಲವೂ ಕೂಡ ಮುಳುಗಿರೋದು. ನೋಡಿ, ಅಲ್ಲಿ ಆ ಒಂದು ಡಿವೈಡರ್ ಅರ್ಧಕ್ಕಿಂತ ಜಾಸ್ತಿ ನೀರಿದೆ. ಜನ ಮೊಣಕಾಲೊದ್ದದಷ್ಟು ನೀರಿನಲ್ಲಿ ನಡ್ಕೊಂಡು ಹೋಗಬೇಕಾದಂಥ ಒಂದು ಪರಿಸ್ಥಿತಿ. ವಾಹನಗಳು ಚಲಿಸೋದಕ್ಕೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ತುಂಬ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಯಾಕಂದರೆ ಬೆಳಿಗ್ಗೆ ಈಗ ತಮ್ಮ ತಮ್ಮ ಕೆಲಸಗಳಿಗೆ ತೆರಳಬೇಕು. ನೋಡಿ, ಅಲ್ಲಿ ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಸೊಂಟದಗಿಂತ ಮೇಲ್ಭಾಗದಷ್ಟು ಮಳೆ ನೀರು ನಿಂತಿದೆ ಈಗ ಅಲ್ಲಿ. ಅದರಲ್ಲೇ ಪಾಪ ಓಡಾಡಬೇಕಾದಂಥ ಪರಿಸ್ಥಿತಿ ಮಹಾರಾಷ್ಟ್ರದ ಪುಣೆಯಲ್ಲಿ. ಹಾಗಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ.